ಸಂಘ ಸಂವಿಧಾನವನ್ನ ಬಲಪಡಿಸೋ ಒಂದು ಸಂಘಟನೆ. ಉದಾಹರಣೆಗೆ ಆರ್ಟಿಕಲ್ 17 ಹೇಳುತ್ತೆ ಅಬಲಿಷನ್ ಆಫ್ ಅನ್ಟಚಬಿಲಿಟಿ. ಯಾವ ಮನೆಗೆ ಸಂಘ ತಲುಪಿದೆ ಅಲ್ಲೆಲ್ಲೂ ಕೂಡ ಅಸ್ಪೃಶ್ಯತೆ ಇಲ್ಲದೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಸಂವಿಧಾನ ಹೇಳುತ್ತೆ ರೈಟ್ ಟು ಎಜುಕೇಶನ್, ಎಲ್ರಿಗೂ ಶಿಕ್ಷಣ ಕೊಡಿ. ಕೊಡೋರು ಯಾರು? ಯಾವ ಊರಿಗೆ ಪೋಸ್ಟ್ ಮ್ಯಾನ್ ಕೂಡ ತಲುಪೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ, ಒಂದು ಬಸ್ಸು ಕೂಡ ಸರಿ ಹೋಗಲ್ಲ. ಅಂತ ಕಡೆನು ಗುಡ್ಡಗಾಡಿನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಬರ್ತಾರೆ. ಯಾಕಂದ್ರೆ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಅದಕ್ಕೆ ತಳಮಟ್ಟದ ಗ್ರೌಂಡ್ ವರ್ಕ್ ಸಂಘ ಮಾಡ್ತಾ ಇದೆ. ಸೋಷಿಯಲ್ ಹಾರ್ಮನಿಯ ಕೆಲಸ, ಸಾಮಾಜಿಕ ಸಾಮರಸ್ಯತೆ ಕೆಲಸ, ಅದೇನು ಸಂವಿಧಾನದ ಕೆಲಸ. ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನು ಇಂಪ್ರೂವ್ ಮಾಡೋದೇನು ಸಂವಿಧಾನದ ಕೆಲಸ. ಸ್ವದೇಶಿ ಭಾವದ ಜಾಗರಣೆ, ಅದು ನಮ್ಮ ದೇಶದ ಇಂಟೆಗ್ರಲ್ ಪಾರ್ಟ್, ಸಂವಿಧಾನಬದ್ಧವಾದ ಕೆಲಸ. ಹಾಗೇನೆ ನಾಗರಿಕ ಶಿಷ್ಟಾಚಾರ ಆರ್ಟಿಕಲ್ 51A, ಅದು ಕೂಡ ಸಂವಿಧಾನಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ. ಎಲ್ಲರೂ ಬಂಧುಗಳು ಅನ್ನೋ ಭಾವ ಬೆಳೆಸೋದಷ್ಟು ಸುಲಭ ಅಲ್ಲ. ಫ್ರೆಟರ್ನಿಟಿ ಇಸ್ ನಾಟ್ ಈಸಿ. ಆ ಕೆಲಸನೇ ಸಂಘ ಮಾಡ್ತಾ ಇದ್ದೆ. ಇಷ್ಟೆಲ್ಲ ನಾವು ಸಂವಿಧಾನಕ್ಕೆ ತಕ್ಕದಾಗಿ ಮಾಡ್ತಾ ಇದ್ರು ಕೂಡ RSS ಮೇಲೆ ಆಪಾದನೆ ಒಂದ್ ಲೈನಲ್ಲಿ ಹೊರಿಸ್ಬಿಡ್ತಾರೆ, ಇವರು ಸಂವಿಧಾನ ವಿರೋಧಿಗಳು ಅಂತ. ಖಂಡಿತ ಅಲ್ಲ. ಸಂಘ ಇದೀಗ ಶತಾಬ್ದಿಯ ಸಂದರ್ಭದಲ್ಲಿದೆ. 100 ವರ್ಷಗಳ ಕಾಲ ಸಮಾಜದ ನಡುವೆ ಕೆಲಸ ಮಾಡಿರುವಂತಹ ಒಂದು ಸಂಘಟನೆ. ಅದರ ಕುರಿತಾಗಿ ಅನೇಕ ಪ್ರಶ್ನೆಗಳು, ಅದರ ಕುರಿತಾಗಿ ಅನೇಕ ಆಪಾದನೆಗಳು ಸಮಾಜದ ಜನರಲ್ಲಿ ಇರುವಂತಹದ್ದು ಸಹಜ. ಆ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಜನರ ನಡುವೆ ಅನೇಕ ಅಭಿಪ್ರಾಯಗಳಿದ್ದಾವೆ, ತಪ್ಪು ಕಲ್ಪನೆಗಳಿದ್ದಾವೆ. ಆ ತಪ್ಪು ಕಲ್ಪನೆಗಳಲ್ಲಿ ಒಂದಷ್ಟು ಕುರಿತಾಗಿ ಇವತ್ತು ನಾವು ವಿಚಾರವನ್ನು ಮಾಡಬೇಕಾಗಿದೆ. ನಾನು ಮೊದಲೇ ಪ್ರಶ್ನೆಯನ್ನ ಶ್ರೀಯುತ ರಾಜೇಶ್ ಪದ್ಮಾರ್ ಅವರಿಗೆ ಕೇಳ್ತೀನಿ. ಸಂಘ ಸಂವಿಧಾನ ವಿರೋಧಿಯ? ಸಂಘ ಸಂವಿಧಾನ ವಿರೋಧಿ ಖಂಡಿತ ಅಲ್ಲ. ಸಂಘ ಸಂವಿಧಾನವನ್ನ ಬಲಪಡಿಸೋ ಒಂದು ಸಂಘಟನೆ. ಸಂವಿಧಾನ ಈ ದೇಶದಲ್ಲಿ ಏನಿದೆ ಅದು ಈ ದೇಶದ ಎಲ್ಲರ ಹಿತವನ್ನ ಬಯಸುವ, ಎಲ್ಲರ ಕ್ಷೇಮಾಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಒಂದು ಅತ್ಯಂತ ಸಮರ್ಪಿತವಾಗಿರ್ತಕ್ಕಂಥ ಒಂದು ಸಂಗತಿ. ಅಂತಹ ಸಂವಿಧಾನದಲ್ಲಿ ಬರುವ ಅನೇಕ ಆಶಯಗಳನ್ನ ತಳಮಟ್ಟದಲ್ಲಿ ಪಾಲಿಸ್ತಾ ಇರುವಂತದ್ದು ಸಂಘ RSS. ಬೇರೆ ಬೇರೆ ಕಡೆ ಬೇರೆ ಬೇರೆ ರೂಪದಲ್ಲಿ. ಉದಾಹರಣೆಗೆ ಆರ್ಟಿಕಲ್ 17 ಹೇಳುತ್ತೆ ಅಬಲಿಷನ್ ಆಫ್ ಅನ್ಟಚಬಿಲಿಟಿ. ಅದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು ಸಂಘದ ಸ್ವಯಂ ಸೇವಕರು. ನೀವು ಯಾವುದೇ ಗ್ರಾಮದಲ್ಲಿ RSS ನ ಕಾರ್ಯಕರ್ತ ಇದ್ದಾರೆ ಅಂದ್ರೆ ವಾಟ್ ದೇ ಡು ಈಸ್ ಟು ವರ್ಕ್ ಫಾರ್ ದಟ್ ಅಬಲಿಷನ್ ಆಫ್ ಅನ್ಟಚಬಿಲಿಟಿ. RSS ನಲ್ಲಿ ಅಸ್ಪೃಶ್ಯತೆ ಇಲ್ವೇ ಇಲ್ಲ. ಸಂಘದ ಯಾವುದೇ ವ್ಯವಸ್ಥೆಯಲ್ಲಿ ಅದನ್ನ ಒಳಗೊಳ್ಳುವುದೇ ಇಲ್ಲ. ಹೀಗಾಗಿ ಒಂದು ಅಸ್ಪೃಶ್ಯತೆ ಮುಕ್ತ ವಾತಾವರಣವನ್ನ ಮಾಡಬೇಕು ಅನ್ನೋದು ಸಂವಿಧಾನದಲ್ಲಿದೆ. ಅದನ್ನ ಮಾಡೋರು ಯಾರು? ಆ ಕೆಲಸವನ್ನ RSS ಕೈಗೆತ್ಕೊಂಡಿದೆ. ಸಮಾಜದಲ್ಲಿ ಇರಬಹುದು, ಆದ್ರೆ ಸಂಘ ಎಲ್ಲೆಲ್ಲ ಪೆನೆಟ್ರೇಟ್ ಆಗ್ತಾ ಇದೆ, ಯಾವ ಊರುಗಳಲ್ಲಿ ಹೋಗ್ತಾ ಇದೆ, ಯಾವ ಮನೆಗೆ ಸಂಘ ತಲುಪಿದೆ, ಅಲ್ಲೆಲ್ಲೂ ಕೂಡ ಅಸ್ಪೃಶ್ಯತೆ ಇಲ್ಲದೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲರೂ ಒಟ್ಟಾಗಿ ಒಂದಾಗಿ ಸಾಗುವುದನ್ನ ನೋಡ್ತಾ ಇದ್ದೀವಿ. ಹೀಗಾಗಿ ಸಂವಿಧಾನ ಏನು ಹೇಳುತ್ತೆ ಅದನ್ನ ಮಾಡ್ತಾ ಇರುವಂತದ್ದು RSS ನ ಒಂದು ಲಕ್ಷಣ ಅಂತ ಅನೇಕ ಸಂದರ್ಭದಲ್ಲಿ ನಮಗೆ ಅನ್ಸುತ್ತೆ. ಉದಾಹರಣೆಗೆ ರೈಟ್ ಟು ಎಜುಕೇಶನ್ ಹೇಳುತ್ತೆ, ಆರ್ಟಿಕಲ್ 21 ಹೇಳುತ್ತೆ ಎಲ್ರಿಗೂ ಶಿಕ್ಷಣ ಬೇಕು, ಸರಿ. ಆದ್ರೆ ಆಗ್ಲೇ ಇದಕ್ಕಿಂತ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳ್ದ ಹಂಗೇನೆ ಸಂಘದ ಒಬ್ಬ ಸ್ವಯಂ ಸೇವಕ ಪ್ರಧಾನಮಂತ್ರಿ ಆದಾಗ 2000 ಇಸ್ವಿಯ ಸಂದರ್ಭದಲ್ಲಿ ಆ ಥರ್ಡ್ ಕ್ವಾರ್ಟರ್ ಏನು ಹೇಳಿದ್ರು, ಕೊನೆಯ 3ನೇ 25 ವರ್ಷ, ಆ ಸಂದರ್ಭದಲ್ಲಿ ರೈಟ್ ಟು ಎಜುಕೇಶನ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಸರ್ವ ಶಿಕ್ಷಾ ಅಭಿಯಾನ್ ಅದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡಿದ್ರು. ಅದಲ್ಲದೇನೆ ಇವತ್ತು ಕೂಡ ಇಡೀ ದೇಶದಲ್ಲಿ ವಿದ್ಯಾ ಭಾರತಿ ನಮ್ಮ ಎಜುಕೇಶನ್ ನ ಸಂಘಟನೆ ಏನಿದೆ 30,000ಕ್ಕೂ ಹೆಚ್ಚು ಏಕಲ ವಿದ್ಯಾಲಯಗಳನ್ನ ಬೇರೆ ಬೇರೆ ಕಡೆ ನಡೆಸ್ತಾ ಇದೆ. ಯಾವ ಊರಿಗೆ ಪೋಸ್ಟ್ ಮ್ಯಾನ್ ಕೂಡ ತಲುಪೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ, ಒಂದು ಬಸ್ಸು ಕೂಡ ಸರಿ ಹೋಗಲ್ಲ. ಅಂತ ಕಡೆನು ಗುಡ್ಡಗಾಡಿನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಬರ್ತಾರೆ. ಯಾಕಂದ್ರೆ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಸೊ ಸಂವಿಧಾನ ಹೇಳುತ್ತೆ ರೈಟ್ ಟು ಎಜುಕೇಶನ್, ಎಲ್ರಿಗೂ ಶಿಕ್ಷಣ ಕೊಡಿ. ಕೊಡೋರು ಯಾರು? ಹೋಗಿ ಪಾಠ ಮಾಡೋರು ಯಾರು? ಆ ರೀತಿಯಲ್ಲಿ ನೋಡುತ್ತೆ. ಉದಾಹರಣೆಗೆ ಇಲ್ಲಿ ನಾವೆಲ್ಲ ಕರ್ನಾಟಕದಲ್ಲಿ ಇದೀವಿ, ಈಶಾನ್ಯ ಭಾರತದಲ್ಲಿ ಮಣಿಪುರ, ನಾಗಾಲ್ಯಾಂಡ್, ಮೇಘಾಲಯ, ಅಲ್ಲಿ ಬಹಳ ಸಾಮಾಜಿಕ ಸಮಸ್ಯೆ ಇದೆ. ಇಲ್ಲಿ ಈ ರೀತಿಯಾಗಿ ಇಷ್ಟು ಸಫಿಸ್ಟಿಕೇಟೆಡ್ ವಾತಾವರಣಗಳು ಬೆಳಗಿನ ಸಂಜೆವರೆಗೆ ಕಾಲೇಜುಗಳು ನಡೆಯಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ನಡೆಯಲ್ಲ. ಅಲ್ಲಿ ಸಪರೇಟಿಸ್ಟ್ ಮೂವ್ಮೆಂಟ್ ಇದೆ, ಅಲ್ಲಿ ಆರ್ಮಿ ಎನ್ಫೋರ್ಸ್ಡ್ ಏರಿಯಾಗಳಿದಾವೆ. ಸಾಕಷ್ಟು ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ತಾವೇ ನಡೆಯುವುದು ಕಷ್ಟ ಇದೆ. ಅಂತ ಟೈಮಲ್ಲಿ ಅಂತ ಮಕ್ಕಳ ಭವಿಷ್ಯ ಏನು? ಶಾಲಾ ಕಾಲೇಜುಗಳು ಹೇಗೆ ಹೋಗ್ತಾರೆ? ಸಾಧ್ಯ ಇಲ್ಲ ಕೆಲವು ಕಡೆ. ಈಗ ಗೊತ್ತೇ ಇದೆ ನಿಮಗೆ, ಮಣಿಪುರದ ಕೆಲವು ಕಡೆ ಅಂತೂ ಮೈಥೈ, ಕುಕೀಸ್, ಗಲಾಟೆ ಎಲ್ಲ ನಾವು ಕೇಳ್ತಾ ಇದ್ವಿ. ಇದನ್ನ ಈ ಹಿಂದೆನೂ ಕೂಡ 20-30 ವರ್ಷಗಳ ಹಿಂದೆನೂ ಕೂಡ ಮಣಿಪುರದ, ನಾಗಾಲ್ಯಾಂಡ್ನ, ಮೇಘಾಲಯದ ಮಕ್ಕಳನ್ನ ಕರ್ನಾಟಕದಲ್ಲಿ ಸಂಘ ಓದಿಸ್ತಾ ಇದೆ. ನೀವು ಪುತ್ತೂರಿನ
ವಿವೇಕಾನಂದ ಸಂಸ್ಥೆ ನೋಡಿ, ಮೂಡುಬಿದಿರೆ ಆಳ್ವಾಸ್ ಸಂಸ್ಥೆ ನೋಡಿ, ಮಂಗಳೂರಿನ ಶಾರದಾ ವಿದ್ಯಾಲಯ ನೋಡಿ, ಅಲ್ಲಿ ಮಣಿಪುರದ ಮೇಘಾಲಯದ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾರೆ, ಸಂಘ ಕೊಡ್ತಾ ಇದೆ. ಸಂಘದ ವ್ಯವಸ್ಥೆಯಲ್ಲಿ ಅವರು ಬರ್ತಾರೆ, ಓದ್ತಾರೆ, ಅವರು ವಾಪಸ್ ಹೋಗ್ತಾರೆ. RSS ಅಲ್ಲಿ ಇಲ್ಲೇನವರು ಇಳ್ಕೊಳ್ಳಲ್ಲ. ಹೀಗಾಗಿ ಎಜುಕೇಶನ್ ಅನ್ನು ಕೊಡಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿದ್ರೂ ಕೂಡ ಅದಕ್ಕೆ ತಳಮಟ್ಟದ ಗ್ರೌಂಡ್ ವರ್ಕ್ ಸಂಘ ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ ಆ ಥರ. ಹಾಗೆಯೇ ಆರ್ಟಿಕಲ್ 51A ಅದರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳಿದ್ರೆ, ಇವತ್ತು ನಾವೇನು ನಿಮಗೊಂದು ಪುಸ್ತಕ ಕೊಟ್ಟಿದೆ, ಆ ಪುಸ್ತಕದಲ್ಲಿ ನಾಗರಿಕ ಕರ್ತವ್ಯಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೊನೆಯ ಪುಟಗಳಲ್ಲಿ ಇದ್ದಾವೆ. ಆ ನಾಗರಿಕ ಶಿಷ್ಟಾಚಾರಗಳು, ಸಿವಿಕ್ ಡ್ಯೂಟೀಸ್ ಅನ್ನ ಎನ್ಫೋರ್ಸ್ ಮಾಡುವಂಥದ್ದು, ಜನರಿಗೆ ತಲುಪಿಸುವಂಥದ್ದು RSS ನ 100ನೇ ವರ್ಷದ ಕೆಲಸ. ಹಾಗಾಗಿ RSS 100th ಇಯರ್ ಏನ್ ಮಾಡ್ತಾ ಇದೆ? ಸೋಷಿಯಲ್ ಹಾರ್ಮನಿಯ ಕೆಲಸ, ಸಾಮಾಜಿಕ ಸಾಮರಸ್ಯತೆ ಕೆಲಸ. ಅದೇನು? ಸಂವಿಧಾನದ ಕೆಲಸ. ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನು ಇಂಪ್ರೂವ್ ಮಾಡೋದೇನು? ಸಂವಿಧಾನದ ಕೆಲಸ. ಸ್ವದೇಶಿ ಭಾವದ ಜಾಗರಣೆ, ಅದು ನಮ್ಮ ದೇಶದ ಇಂಟೆಗ್ರಲ್ ಪಾರ್ಟ್, ಸಂವಿಧಾನಬದ್ಧವಾದ ಕೆಲಸ. ಹಾಗೇನೆ ನಾಗರಿಕ ಶಿಷ್ಟಾಚಾರ ಆರ್ಟಿಕಲ್ 51A ಅದು ಕೂಡ ಸಂವಿಧಾನಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ. ಇಷ್ಟೆಲ್ಲ ನಾವು ಸಂವಿಧಾನಕ್ಕೆ ತಕ್ಕದಾಗಿ ಮಾಡ್ತಾ ಇದ್ರು ಕೂಡ RSS ಮೇಲೆ ಆಪಾದನೆ ಒಂದು ಲೈನಲ್ಲಿ ಹೊರಿಸ್ಬಿಡ್ತಾರೆ, ಇವರು ಸಂವಿಧಾನ ವಿರೋಧಿಗಳು ಅಂತ. ಖಂಡಿತ ಅಲ್ಲ. ನಾವು ಪ್ರತಿನಿತ್ಯನೂ ಕೂಡ, ಪ್ರತಿ ಕಡೆನೂ ಕೂಡ ಯಾರೆಲ್ಲ ಸ್ವಯಂ ಸೇವಕರು ಇರ್ತಾರೆ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ 4 ಪ್ರಿಯಾಂಬಲ್ ನಲ್ಲಿ ಇರ್ತಕ್ಕಂಥ ಆಶಯಗಳೇನಿದೆ, ಈಕ್ವಾಲಿಟಿ, ಜಸ್ಟಿಸ್, ಲಿಬರ್ಟಿ ಮತ್ತು ಫ್ರಾಟರ್ನಿಟಿ, ಇದರ 4ರ ಬಗ್ಗೆನೂ ಇದೆ. ಮೊದಲ 3 ಸ್ವಲ್ಪ ಸುಲಭನೇ, ಈಕ್ವಾಲಿಟಿ ಜಸ್ಟಿಸ್ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಕೋರ್ಟಿಗೆ ಹೋಗ್ಬೋದು. ಬಟ್ ವಾಟ್ ಅಬೌಟ್ ದ 4th ಒನ್? ಫ್ರಾಟರ್ನಿಟಿ, ಬಂಧುತ್ವ, ಪರಸ್ಪರ ಎಲ್ಲರೂ ಬಂಧುಗಳು ಅಂತ ಅಂದ್ಕೊಳ್ಳೋದು ಹೇಗೆ? ಸಮಾಜದಲ್ಲಿ ಈಗಲೂ ಕೂಡ ಅವನು ಇವನು ಆ ಜಾತಿ ಈ ಜಾತಿ ಅಂತ ಭಿನ್ನತೆ ಇರುವಾಗ ಎಲ್ಲರೂ ಬಂಧುಗಳು ಅನ್ನತಕ್ಕಂಥ ಭಾವ ಬೆಳೆಸೋದಷ್ಟು ಸುಲಭ ಅಲ್ಲ. ಫ್ರಾಟರ್ನಿಟಿ ಇಸ್ ನಾಟ್ ಈಸಿ. ಸೊ ಅಂಬೇಡ್ಕರ್ ಒಮ್ಮೆ ಹೇಳ್ತಾರೆ, ಟು ಗೆಟ್ ದಟ್ ಫ್ರಾಟರ್ನಿಟಿ we have to ignite the spiritual consciousness of this nation. ಈ ದೇಶದ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬಡಿದೆಬ್ಬಿಸಬೇಕು. ಆ ಕೆಲಸನೇ ಸಂಘ ಮಾಡ್ತಾ ಇದೆ. ದೇಶದ ಆಧ್ಯಾತ್ಮ ಒಂದಾದ್ರೆ ನಾವೆಲ್ಲರೂ ಒಂದು ಅವನ ಭಾವ. ಈಗ ಅಯೋಧ್ಯ ರಾಮ ಮಂದಿರ ನಿರ್ಮಾಣದಲ್ಲಿ ಸಬ್ ಕೆ ರಾಮ್, ಎಲ್ಲರ ರಾಮ, ಈ ಭಾವನೆಯಿಂದ ಇಡೀ ಸಮಾಜ ಒಂದಾಯ್ತು. ಕುಂಭಮೇಳ, ಇಡೀ ದೇಶ ಒಂದಾಯ್ತು. ಯಾವ ಜಾತಿ, ಯಾವ ಊರು, ಯಾವ ಮತಪಂಥ ಅಂತ ನೋಡಿಲ್ಲ. ಹೀಗಾಗಿ ಎಲ್ಲರನ್ನ ಒಂದುಗೂಡಿಸುವ ಫ್ರಾಟರ್ನಿಟಿ, ಬಂಧುತ್ವದ ಭಾವ ಏನಿದೆ ನಮ್ಮ ಸಂವಿಧಾನದ ಮೂಲದಲ್ಲೇ ಹೇಳ್ತಾ ಇದ್ವಿ, ಅದನ್ನ ನಾವು ಬಲಪಡಿಸ್ತಾ ಇದ್ವಿ. ನಾವು ಪ್ರತಿನಿತ್ಯ ಹೇಳ್ತೀವಿ ಸಂವಿಧಾನದ ಪೀಠಿಕೆಯ ಮಾತುಗಳನ್ನ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಹಾಗೂ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ನಂಬಿಕೆ, ಅಭಿವ್ಯಕ್ತಿ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಕೊಡೋದಕ್ಕೋಸ್ಕರ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಭಾವೈಕ್ಯ ಭಾವನೆಯನ್ನು ಮೂಡಿಸೋದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನಾಂಕದಂದು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದನ್ನ ಸ್ವಯಂ ಸೇವಕರು ನಾವು ಹೇಳ್ತೀವಿ ಪ್ರತಿನಿತ್ಯ. ನಾವು ಸಂವಿಧಾನಕ್ಕೆ ಬದ್ಧವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು ಕೂಡ ಆರೋಪದ ರೀತಿಯಲ್ಲಿ ಬರುತ್ತೆ. ಆದರೆ ನಾವು ಕಾರ್ಯಕರ್ತರು ಸಂವಿಧಾನವನ್ನ ಬಲಪಡಿಸೋದಕ್ಕೆ ನಮ್ಮ ಜೀವನದ ಉದ್ದಕ್ಕೂ ಕೂಡ ಶ್ರಮಿಸಬೇಕನ್ನಂಥದ್ದೇ ಸಂಘದ ಆಶೆ ಇರುವಂಥದ್ದು. ಹಾಗೆ RSS ಸಂವಿಧಾನ ವಿರೋಧಿ ಖಂಡಿತ ಅಲ್ಲ. ಈ ದೇಶದಲ್ಲಿ ಸಂವಿಧಾನವನ್ನ ಬಲಪಡಿಸುವ ಕೆಲಸವನ್ನ ಸಂಘ ಮಾಡ್ತಾ ಇದೆ.